ರೀ ನೀನೇ ಒಂದ್ಸಲ ಮಾತಾಡಿ ನೋಡೆ. ಮೊದಲು ಒಂದ್ಸರ್ತಿ ನೀನು ಮಾತಾಡಿದ್ಯಲ್ಲ ಅದಕ್ಕೆ ಅವಾಗ ಸ್ವಲ್ಪ ಕೂಲ್ ಆಗಿದ್ರು. ಮಾತಾಡ್ತೀಯಾ? ಅದು ಬೇರೆ ವಿಚಾರ ಕೃಷ್ಣ. ನಾವು ಮಾತಾಡಿದ್ದು ಶೋ ಬಗ್ಗೆ. ಅವಳ ಪರ್ಸ್ನಲ್ ವಿಷಯ ಅಲ್ವಲ್ಲ ಇದು. ಅವಳ ಪರ್ಸ್ನಲ್ ವಿಷಯ, ಅವಳ ಸಂಸಾರದ ವಿಷಯ, ಅವಳ ಭಾವನೆಗಳು. ಇದರಲ್ಲಿ ನಾನು ಏನು ಮಾತಾಡ್ಲಿ ಹೇಳು? ಅದು ಅಲ್ಲದೆ ಅವಳು ಅಮ್ಮನ ಹತ್ರ ಆಲ್ರೆಡಿ ಬೇಡ ಅಂತ ಹೇಳಾಗಿದೆ. ಇವಾಗ ನಾನು ಹೋಗಿ ಅದನ್ನೇ ಹೇಳಿದ್ರೆ ಇವರೆಲ್ಲ ಗ್ಯಾಂಗ್ ಸೇರ್ಕೊಂಡು ಮೈ ಮೇಲೆ ಬೀಳ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾಳೆ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಬೇಡ ಅಂತಿದ್ದಾಳೆ, ಆಮೇಲೆ ಕೋಪ ಮಾಡ್ಕೊಂಡು ರೇಗಾಡ್ಬಿಡ್ತಾಳೆ ಅಷ್ಟೇ. ಅದು ನಿಜ ಬಿಡು. ಸುಮ್ಮನೆ ಇರುವೆ ಗುಡಿಗೆ ಹೋಗಿ ಕೈ ಹಾಕೋದು ದೊಡ್ಡ ಡೇಂಜರ್. ಬೇರೆ ದಾರಿನೇ ಕಾಣ್ತಾ ಇಲ್ಲ ಇವಾಗ. ಮೀಟ್ರು ಈ ಹೊರಗಿಂದ ಈ ವಿಷಯ ಬಂದ್ರೆ ಈಸಿಯಾಗಿ ಅದಕ್ಕೆ ಬೇಡ ಅಂದ್ಬಿಡ್ತಾರೆ. ಒಳಗಿಂದ ಏನಾರ ಮಾಡಬೇಕು, ಅವ್ರು ಬೇಡ ಅನ್ನೋ ಥರ. ಅದೇ ಹೇಗ್ ಮಾಡ್ತೀಯ ಅಂತ ಕೇಳ್ತಾ ಇರೋದು ನಾನು. ಅವ್ರಿಗೆ ಬೇಕಾಗಿರೋದು ನನ್ನ ಹತ್ರ ಒಂದಿದೆ. ಏನದು? ಆಮೇಲೆ ಹೇಳ್ತೀನಿ. ಅದೇನೋ ಸಸ್ಪೆನ್ಸ್ ನಿಂದು. ಅದೇನು ಅಂತ ಸುಮ್ಮನೆ ಹೇಳು. ಸೂಪರ್ ವಿಷಯ, ಆಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ. ಏ ಕೃಷ್ಣ, ಬಾಯ್. ಕೃಷ್ಣ ಯಾವಾಗ್ಲೂ ಹೀಗೆ ಮಾಡ್ತಾನೆ. ಏಯ್, ಲೂಸ್ ತರ ಮಾತಾಡ್ಬೇಡ ಆಯ್ತಾ? ನಾನು ಸರ್ ಹತ್ರ ಹೋಗ್ಬಿಟ್ಟು ನಿಮ್ ಮಗ ಸೊಸೆನ ಹನಿಮೂನಿಗೆ ಕಳ್ಸ್ಕೊಡಿ ಅಂತ ಕೇಳಿದ್ರೆ ಎಷ್ಟು ಡಬ್ಬ ತರ ಇರುತ್ತೆ ಗೊತ್ತಾ? ಕೇಳಕ್ಕೆ ಎಷ್ಟು ಸೊಗಸಾಗಿದೆ. ನಿನ್ನಂತ ಒಳ್ಳೆ ಹುಡುಗಿ ನಮ್ಮನೆ ಕುಟುಂಬಕ್ಕೋಸ್ಕರ ಒಂದೊಳ್ಳೆ ವಿಚಾರ ಮಾತಾಡಕ್ ಹೋಗ್ತಿದ್ಯಾ ಅಂದ್ರೆ ಯಾರು ತಾನೇ ಬೇಡ ಅಂತಾರೆ? ಅದನ್ನ ಡಬ್ಬ ಅಂತಿದ್ಯಾ ನೀನು? ಹಾಯ್, ಬರ್ತಾ ಬರ್ತಾ ನಿಂದು ಓವರ್ ಆಕ್ಟಿಂಗ್ ಜಾಸ್ತಿ ಆಗ್ತಿದೆ ಆಯ್ತಾ? ಅಲ್ಲಮ್ಮ, ನಾನೇನ್ ಹೇಳ್ತಾ ಇರೋದು ಅಂದ್ರೆ, ಈಗ ನಮ್ ಡಾನು ಒಂದ್ ಮಾತು ಹಿಂಗ್ ಹಾಕಿದ್ರೆ ಅದಕ್ಕೆ ವಿನಯೂ ಬೇಡ ಅನ್ನಕ್ಕಾಗಲ್ಲ, ಅಕ್ಕಿನೂ ಬೇಡ ಅನ್ನಕ್ಕಾಗಲ್ಲ. ಶಂಕುದಿಂದ ಬಂದ್ರೇನೆ ತೀರ್ಥ. ಆದ್ರೆ ಆ ಶಂಕಕ್ಕೆ ತೀರ್ಥ ಉಯ್ಯೋರ್ ನಾವಾಗಿರ್ಬೇಕಷ್ಟೆ. ಸರಿ ಸರಿ, ನೀನೇ ಹೋಗ್ಬಿಟ್ಟು ತೀರ್ಥ ಉಯ್ಯಿ, ನಾನೇ ಹಾಕ್ಬೇಕು. ನಾನು ಶಂಕಕ್ಕೆ ನಾನು ತೀರ್ಥ ಅಲ್ಲ ಅಮೃತ ಹೋಯ್ದ್ರು ಅದು ವಿಷ ಅನ್ಕೊಂಡು ನಮ್ಮಪ್ಪ ಗುರ್ರ ಅಂತಾರೆ. ಈ ನನ್ನ ಮಗ ಏನೋ ಮಾಡ್ಕೊಳಕ್ಕೆ ವಿನಯನ ಇಲ್ಲಿಂದ ಹೊರಗಾಗ್ತಿದ್ದಾನೆ ಅಂತ ಸುಮ್ಮನೆ ವಾದ ವಿವಾದಗಳು ಇವೆಲ್ಲ ಬೇಕಾ? ಸುಮ್ಮನೆ ಲೈಫ್ ಕಾಂಪ್ಲಿಕೇಟೆಡ್ ಅಮ್ಮ. ನೀನು ಹೋಗಿ ಹೇಳಿದೆ ಅಂತ ಇಡ್ಕೋ. ಯಾರು ನೀನ್ ಯಾರು? ರುಕ್ಮಿಣಿ ಅಲ್ಲ, ಈ ಮನೆ ಸೊಸೆ. ಏನಂದೆ? ಈ ಮನೆ ಸೊಸೆ ತಂಗಿ ಅಂದೆ. ನೀನು ಬೀಗ್ರ ಮನೆಯಿಂದ ಬಂದಿರೋ ಬೇಬಿ. ನೀನು ಹೋಗಿ ಹೇಳಿದ್ರೆ ಆ ಪಾಪ ಅಕ್ಕನಿಗೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾಳೆ ಅಂತ ಖುಷಿ ಪಡ್ತಾರೆ, ಯಾರು ತಡೆಯಲ್ಲ. ಅದು ಒಂದ್ ರೀತಿಲಿ ಕರೆಕ್ಟ್ ಅಲ್ವಾ? ಕರೆಕ್ಟು, ನಾನು ಹೇಳೋದಲ್ಲ ಕರೆಕ್ಟು. ತಗೋ 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 ತಗೋ, ಹೋಗಿ ಮಾತಾಡೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನ್ ಬರಲ್ವಾ? ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ನಾನು ಯಾಕೆ ದೂರದಲ್ಲಿ ನಿಂತ್ಕೊಂಡು ಮಾರಲ್ ಸಪೋರ್ಟ್ ಆಗಿ ನಿಂತಿರ್ತೀನಿ. ನೀನು ಹೋಗಿ ಮಾತಾಡೋ ಪ್ಲೀಸ್. ಹೋಗು. ಅಣ್ಣ, ಏನಿಶು? ಅಣ್ಣ ಎಲ್ಲಿ ಹೋಗ್ತಾ ಇದೆಯಾ? ಇದು ಕಲ್ಯಾಣಿ ತಾಯಿ ಕಾವೇರಮ್ಮ ಕಳಿಸ್ಕೊಟ್ಟಿದ್ದಾರೆ. ಕಲ್ಯಾಣಿನೂ ವಿನಯ್ನು ಹನಿಮೂನ್ಗೆ ಹೋಗ್ಬಿಟ್ಟು ಬರಲಿ ಅಂತ. ಇದು ಮದುವೆ ಪ್ಯಾಕೇಜು. ಮಕ್ಕಳು ಖುಷಿಯಾಗಿರ್ಲಿ ಅಂತ ಗಿಫ್ಟ್ ಕಳಿಸಿದ್ದಾರೆ ಯಶು. ಇದನ್ನ ವಿನಯ್ಗೆ ತಗೊಂಡು ಹೋಗಿ ಕೊಡ್ತಿದ್ಯಾ? ಹೌದು. ಅಣ್ಣ ಒಂದ್ ನಿಮಿಷ ಕೂತ್ಕೋ ಪ್ಲೀಸ್. ಹೇಳು ಯಶು, ಏನಾಯ್ತು? ಅಣ್ಣ, ಈಗ ಇದನ್ನ ಅವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಿದೆ ಅಣ್ಣ. ಯಾಕೆ? ಅದು ಅದು ಅವರಿಬ್ರು ಇನ್ನೂ ಗಂಡ ಹೆಂಡತಿನೇ ಆಗಿಲ್ಲ ಅಣ್ಣ.
ಯಶು ನೀನೇನು ಹೇಳ್ತಾ ಇದೆಯಾ? ಗಂಡ ಹೆಂಡತಿ ಆಗಿಲ್ಲ ಅಂದರೆ ಏನರ್ಥ? ಹೌದು ಅಣ್ಣ, ಹೇಳೋದಕ್ಕೆ ನನಗೆ ತುಂಬ ಮುಜುಗರ ಆಗ್ತಿದೆ. ಆದರೂ ವಿಧಿ ಇಲ್ಲ, ಹೇಳಲೇಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದೇನು ಅಂತ ಹೇಳು. ಅಣ್ಣ, ವಿಷಯದ ಗಿಡ ಬೆಳೆಯೋದಕ್ಕಿಂತ ಮುಂಚೆ ಬೇರೆ ಸಮೇತ ಅದನ್ನು ಕಿತ್ತು ಹಾಕ್ಬಿಡ್ಬೇಕಲ್ವಾ ಅಣ್ಣ? ನನಗೊಂದು ಅರ್ಥ ಆಗ್ತಿಲ್ಲ ಯಶು, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಅವರಿಬ್ರು ಬೇರೆ ಬೇರೆ ಮಲ್ಕೋತಾ ಇದ್ದಾರೆ ಅಣ್ಣ. ಇದನ್ನ ನಾನು ತುಂಬಾ ದಿವಸದಿಂದ ಗಮನಿಸ್ತಾ ಬಂದೆ, ಆದ್ರೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ ಅಣ್ಣ. ನನಗೆ ನಾವು ಎಷ್ಟು ಕಷ್ಟಪಟ್ಟು ವಿನಯ್ಗೆ ಮದುವೆ ಮಾಡಿದ್ದು ಯಾತಕ್ಕೋಸ್ಕರ ಅಣ್ಣ? ಅವರಿಬ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ತಾನೆ. ಹೀಗೆ ನೋಡಿದ್ರೆ ಎಲ್ಲ ತಲೆ ಕೇಳ್ಕಾಗೋಗಿದೆ ಅಣ್ಣ. ನೆನ್ನೆ ರಾತ್ರಿ ನಾನು ಫೋನಲ್ಲಿ ಮಾತಾಡ್ಕೊಂಡು ಬರ್ಬೇಕಾದ್ರೆ ಅಕಸ್ಮಾತಾಗಿ ಅವ್ರ ರೂಮ್ ಬಾಗಿಲು ತೆಗ್ದಿತ್ತು. ನಾನು ನೋಡ್ಬೇಕು ಅಂತ ನೋಡ್ಲಿಲ್ಲ, ಅಕಸ್ಮಾತಾಗಿ ನನ್ನ ಕಣ್ಣಿಗೆ ಬಿತ್ತು. ಇವಳು ನೋಡಿದ್ರೆ ನೆಲದ ಮೇಲೆ ಮಲಗಿದ್ದಾನೆ, ಅವಳು ನೋಡಿದ್ರೆ ಹಾಸಿಗೆ ಮೇಲೆ ಮಲಗಿದ್ಲು ಅಣ್ಣ. ನನ್ನ ಕರಳು ಚುರುಕ್ ಅಂದ್ಬಿಡ್ತು. ನೀನು ಹೇಳಣ್ಣ, ಇದಕ್ಕೆ ನಾವು ಕಷ್ಟಪಟ್ಟಿದ್ದು. ನಾವೆಲ್ಲರ ಕಣ್ಣು ಮುಂದೆ ಅವರು ಗಂಡ ಹೆಂಡತಿ ಥರ ನಾಟಕ ಮಾಡ್ತಿದ್ದಾರೆ. ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಥರ ಅವರಿಬ್ಬರ ಮಧ್ಯೆ ಏನೂ ಇಲ್ಲ ಅಣ್ಣ. ಎಷ್ಟು ದಿನದಿಂದ ಇದೆಲ್ಲ ನಡೀತಾ ಇದೆ ಯಶು? ಇದು ಒಂದು ಜಗಳದಿಂದಾನೋ ಅಥವಾ ಒಂದು ವಾರದ ಕೋಪದಿಂದಾನೋ ಆಗಿರೋದಲ್ಲ ಅಣ್ಣ. ನನಗನ್ಸೋ ಪ್ರಕಾರ